ಹರೇ ರಾಮ ನಮಸ್ಕಾರ. ಇದ್ದು ಬನ್ನಿ ರಾಮಾಯಣ ಪಾರಾಯಣ ಮಾಡುವ ಅಂತ. ಇಂದಿಂಗೆ 1ನೇ ಸರ್ಗ ಮುಕ್ತಾಯ ಹೊರತು 90ರಿಂದ 100ನೇ ಶ್ಲೋಕದವರೆಗೆ. ಶ್ಲೋಕ ಸಿದ್ದೇಶರಾಮ, ಕನ್ನಡ ಅನುವಾದ ನಾನು ಹೇಳುತ್ತೆ. ಶುರು ಮಾಡೋಣ. ಹರಿ ಓಂ. ಶ್ರೀರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದೈವ ಹರೇ. ರಾಮಸ್ಮರಣಂ ಧನ್ಯಮುಪಾಯಂ ನಹಿ ಪಶ್ಯಾಮೋ ಭವತರಣೆ. ಶ್ರೀರಾಮ ಹರೇ ನ ಪುತ್ರಮರಣಂ ಕಿಂಚಿದ್ ದ್ರಕ್ಷ್ಯಂತಿ ಪುರುಷಾಃ ಕ್ವಚಿತ್. ನಾರ್ಯಶ್ಚ ವಿಧವಾ ನಿತ್ಯಂ ಭವಿಷ್ಯಂತಿ ಪತಿವ್ರತಾಃ. ನ ಚಾಗ್ನಿಜಂ ಭಯಂ ಕಿಂಚಿನ್ ನಾಪ್ಸುಮಜ್ಜಂತಿ ಜಂತವಃ. ನ ವಾತಜಂ ಭಯಂ ಕಿಂಚಿನ್ ನಾಪಿ ಜ್ವರಕೃತಂ ತಥಾ. ನ ಚಾಪಿ ಕ್ಷುದ್ಭಯಂ ತತ್ರ ನ ತಸ್ಕರ ಭಯಂ ತಥಾ. ನಗರಾಣಿ ಚ ರಾಷ್ಟ್ರಾಣಿ ಧನಧಾನ್ಯಯುತಾನಿ ಚ ನಿತ್ಯಂ ಪ್ರಮುದಿತಾಃ ಸರ್ವೇ ಯಥಾ ಕೃತಯುಗೆ ತಥಾ. ಅಶ್ವಮೇಧಶತೈರಿಷ್ಟ್ವಾ ತಥಾ ಬಹು ಸುವರ್ಣಕೈಃ. ಗವಾಂ ಕೋಟ್ಯಯುತಾಂ ದತ್ವಾ ವಿದ್ವದ್ಭಯೋ ವಿಧಿ ಪೂರ್ವಕಂ. ಅಸಂಖ್ಯೇಯಂ ಧನಂ ದತ್ವಾ ಬ್ರಾಹ್ಮಣೇಭ್ಯೋ ಮಹಾಯಶಾಃ. ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ ರಾಘವಃ. ಚಾತುರ್ವರ್ಣ್ಯಂ ಚ ಲೋಕೇಸ್ಮಿನ್ ಸ್ವೇ ಸ್ವೇ ಧರ್ಮೇ ನಿಯೋಕ್ಷ್ಯತಿ. ಯಾರು ಎಲ್ಲಿಯೂ ತನ್ನ ಪುತ್ರರ ಮೃತ್ಯುವನ್ನು ನೋಡುವುದಿಲ್ಲ. ಸ್ತ್ರೀಯರೆಲ್ಲರೂ ಮುತ್ತೈದೆಯರಾಗಿ ಪ್ರತಿವೃತಿಯಾಗಿದ್ದರು. ಕೊಂಚವೂ ಅಗ್ನಿ ಭಯವಿರಲಿಲ್ಲ. ಯಾವ ಪ್ರಾಣಿಯೂ ನೀರಿನಲ್ಲಿ ಮುಳುಗುತ್ತಿರಲಿಲ್ಲ. ವಾತ ಮತ್ತು ಜ್ವರದ ಭಯವು ಸ್ವಲ್ಪವೂ ಇರಲಿಲ್ಲ. ಹಸಿವು ಹಾಗೂ ಕಳ್ಳರ ಭಯವೂ ಇರಲಿಲ್ಲ. ಇಡೀ ನಗರ ಮತ್ತು ರಾಷ್ಟ್ರ ಧನ ಧಾನ್ಯದಿಂದ ಸಂಪನ್ನವಾಗಿತ್ತು. ಕೃತಯುಗದಂತೆ ಎಲ್ಲಾ ಜನರು ಸದಾ ಪ್ರಸನ್ನರಾಗಿದ್ದರು. ಮಹಾಯಶಸ್ವಿ ರಾಮನು ಬಹಳಷ್ಟು ಸುವರ್ಣ ದಕ್ಷಿಣೆಯುಳ್ಳ 100 ಅಶ್ವಮೇಧ ಯಜ್ಞಗಳನ್ನು ಮಾಡಿದನು. ಅವುಗಳಲ್ಲಿ ವಿಧಿವತ್ತಾಗಿ ವಿದ್ವಾಂಸರಿಗೆ 10,000 ಕೋಟಿ ಗೋವುಗಳನ್ನು, ಅಪಾರ ಧನವನ್ನು ಬ್ರಾಹ್ಮಣರಿಗೆ ದಾನ ಮಾಡಿದನು. ರಾಘವನು ಈ ಲೋಕದಲ್ಲಿ ಮುಂದೆ 100 ರಾಜವಂಶಗಳನ್ನು ನೆಲೆಗೊಳಿಸುವನು. ಜಗತ್ತಿನಲ್ಲಿ 4 ವರ್ಣದವರನ್ನು ತಮ್ಮ ತಮ್ಮ ಧರ್ಮದಲ್ಲಿ ನಿಯುಕ್ತಗೊಳಿಸುವನು. ದಶ ವರ್ಷ ಸಹಸ್ರಾಣಿ ದಶ ವರ್ಷ ಶತಾನಿ ಚ. ರಾಮೋ ರಾಜ್ಯಮುಪಾಸಿತ್ವಾ ಬ್ರಹ್ಮಲೋಕಂ ಪ್ರಯಾಸ್ಯತಿ. ಇದಂ ಪವಿತ್ರಂ ಪಾಪಘ್ನಂ ಪುಣ್ಯಂ ವೇದೈಶ್ಚ ಸಂಹಿತಂ. ಯಃ ಪಠೇದ್ ರಾಮಚರಿತಂ ಸರ್ವಪಾಪೈಃ ಪ್ರಮುಚ್ಯತೆ. ಏತದಾಖ್ಯಾನಮಾಯುಷ್ಯಂ ಪಠನ್ ರಾಮಾಯಣಂ ನರಃ. ಸುಪುತ್ರ ಪೌತ್ರ ಸಗಣಃ ಪ್ರೇತ್ಯ ಸ್ವರ್ಗೇ ಮಹೀಯತೆ. ಮತ್ತೆ 11,000 ವರ್ಷಗಳವರೆಗೆ ರಾಜ್ಯವಾಳಿದ ಬಳಿಕ ಶ್ರೀರಾಮಚಂದ್ರನು ತನ್ನ ಪರಮಧಾಮಕ್ಕೆ ತೆರಳುವನು. ವೇದಗಳಿಗೆ ಸಮಾನವಾದ ಪವಿತ್ರ, ಪಾಪನಾಶಕ ಮತ್ತು ಪುಣ್ಯಮಯ ಈ ರಾಮಚರಿತವನ್ನು ಓದುವವನು ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಹೋಗುವನು. ಆಯುವನ್ನು ಹೆಚ್ಚಿಸುವ ಈ ರಾಮಾಯಣ ಕಥೆಯನ್ನು ಓದುವ ಮನುಷ್ಯನು ಮೃತ್ಯುವಿನ ಬಳಿಕ ಪುತ್ರ, ಪೌತ್ರ ಹಾಗೂ ಇತರ ಪರಿಜನರೊಂದಿಗೆ ಸ್ವರ್ಗಲೋಕಕ್ಕೆ ಹೋಗುವನು. ಪಠನ್ ದ್ವಿಜೋ ವಾಗೃಷಭತ್ವಮೀಯಾತ್ ಸ್ಯಾತ್ ಕ್ಷತ್ರಿಯೋ ಭೂಮಿಪತಿತ್ವಮೀಯಾತ್. ವಣಿಜ್ಞನಃ ಪುಣ್ಯಫಲತ್ವಮೀಯಾತ್ ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್. ವಾಲ್ಮೀಕಿ ವಿರಚಿತ ಆರ್ಷ ರಾಮಾಯಣದ ಆದಿಕಾವ್ಯ ಬಾಲಕಾಂಡದಲ್ಲಿ 1ನೆಯ ಸರ್ಗ ಪೂರ್ಣವಾಯಿತು. ಬ್ರಾಹ್ಮಣನು ಇದನ್ನು ಓದಿದರೆ ವಿದ್ವಾಂಸನಾಗುವನು. ಕ್ಷತ್ರಿಯನು ಓದಿದರೆ ಪೃಥ್ವಿಯ ರಾಜ್ಯ ದೊರೆಯುತ್ತದೆ. ವೈಶ್ಯರಿಗೆ ವ್ಯಾಪಾರದಲ್ಲಿ ಲಾಭವಾಗುತ್ತದೆ.
ಮತ್ತು ಶೂದ್ರನು ಓದಿದರೆ ಜನರಲ್ಲಿ ಮಾನ್ಯನಾಗುತ್ತಾನೆ. ಇದರಲ್ಲಿ 1ನೇ ಶ್ಲೋಕದಿಂದ 100ನೇ ಶ್ಲೋಕದವರೆಗೆ ಶ್ಲೋಕ ಹೇಳಿ ಕನ್ನಡ ಅನುವಾದವೂ ಹೇಳಿ ಆತು. ಅಂಬಗ ಇದರಲ್ಲಿ ವಾಲ್ಮೀಕಿ ವಿರಚಿತ ಹರ್ಷರಾಮಾಯಣದಲ್ಲಿ 1ನೇ ಸರ್ಗ ಇಂದಿಗೆ ಮುಕ್ತಾಯವಾಯಿತು. ರಾಮಾಯಣ ಮಾಸಾಚರಣೆಯ ಲೆಕ್ಕಲ್ಲಿ ಸಾಂಕೇತಿಕವಾಗಿ ಒಂದು ವಿಡಿಯೋಲ್ಲಿ ನಿಮಗೆ ಹೇಳಿ ತೋರಿಸಿದ್ದು. ಇನ್ನು ದಿನಾಗಲೂ ಎಂಗಳ ಮನೆಯಲ್ಲಿ ಓದುತ್ತೀಯ, ನಿಂಗಳ ಮನೆಯಲ್ಲಿ ಆದಷ್ಟು ಜನ ಎಡಿಗಷ್ಟು ಓದಿ. ರಾಮಾಯಣ ಓದಿದರೆ ಮನಸ್ಸಿಗೂ ಭಾರಿ ಖುಷಿಯಾಗುತ್ತು, ಮತ್ತೆ ನಮ್ಮ ಜೀವನ ಉದ್ದಕ್ಕೂ ಇದಕ್ಕೊಂದು ದಾರಿ ದೀಪ ಆಗುತ್ತು ಹೇಳಿ ರಾಮಾಯಣ ಎಲ್ಲೇ ಹೇಳಿದ್ದು. ಇದೆಂತ ಆಗುತ್ತು ಹೇಳಿದರೆ, ಒಂದು ಶ್ಲೋಕ 2 ಶ್ಲೋಕ ಅರ್ಥ ಶ್ಲೋಕದ ಅರ್ಥ ಗೊಂತಪ್ಪ ಓದಿಯೋண்டு ಹೋಗಲು ಶುರು ಮಾಡ್ತಾರೆ. ಸಿದ್ದೇಶ 1 ಶ್ಲೋಕ 2 ಶ್ಲೋಕ ನಿಲ್ಲಿಸ್ತಾ ಇಲ್ಲ, 2, 3, 4 ಓದಿಯೋண்டு ಹೋಗಿ ಆಗುದು, ಅರ್ಥ ಒಟ್ಟಿಂಗೆ ಆಗುದು. ಮತ್ತೆ ದಿನಾಗಲೂ 10 ಶ್ಲೋಕ ಓದಿ 24,000 ಶ್ಲೋಕ ಇದ್ದು 10 ವರ್ಷ ಬೇಕು. ದಿನಕ್ಕೆ ಒಂದು 100 ಶ್ಲೋಕ ಓದಿದರೆ ಸುಮಾರು ಹೊತ್ತು ಬೇಕು ಓದಲಿದ್ದು. ಆದರೆ ವಿಡಿಯೋ ಮಾಡಲೇ ಹೊತ್ತು 5 ನಿಮಿಷದ ಅದನ್ನು ಗಂಟೆ 1 ಬೇಕಾಗುದು. ಹಾಗಾದ ಕಾರಣ ಸಾಂಕೇತಿಕವಾಗಿ ಪಾರಾಯಣ ಹೆಂಗ ಜೀವನದಲ್ಲಿ ಇದು ಶುರು ಮಾಡಿದ್ದದು. ಪಾರಾಯಣ ಪುಸ್ತಕ ಬಿಡಿಸಿದ್ದದೆ ಮೊನ್ನೆ ಓದಲೆ ಶುರು ಮಾಡಿದ್ದು. ಓದಲೆ ಹಿಡಿದು ಎಲ್ಲರೂ ಓದಬೇಕು ಹೇಳಲು ರಾಮಾಯಣ ಪಾರಾಯಣವ ಇಲ್ಲಿಗೆ ಸಮಾಪ್ತಿ ಆವತ್ತು. ಇನ್ನು ದಿನ ಅವರವರ ಮನೆಯಲ್ಲಿ ಅವು ಓದಿ ಎಂಬುದು. ಅಲ್ಲಿಗೆ ದೇವರು ಎಲ್ಲರಿಗೆ ಆಯುಷ್ಯ ಆರೋಗ್ಯ ಭಾಗ್ಯವ ಸಕಲ ಸಂಪನ್ನ ಕೊಟ್ಟು ಒಳ್ಳೇದು ಮಾಡಿಕೊಳ್ಳಿ, ಸರ್ವರಿಗೂ ಒಳ್ಳೆಯದಾಗಲಿ ಹೇಳಿ ಪ್ರಾರ್ಥನೆ ಮಾಡ್ತೇನೆ. ಹರೇ ರಾಮ. ಕಾಮ